ರಾಜ್ಯ ಕೈ ಪಡೆಯಲ್ಲಿ ಸಿಎಂ ಕುರ್ಚಿ ಜಟಾಪಟಿ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ. ಡಿಕೆ ದೆಹಲಿ ಯಾತ್ರೆಯ ಬೆನ್ನಲ್ಲೇ ಸಿಎಂ ಟೀಮ್ ಆಕ್ಟಿವ್ ಆಗಿದ್ದಾರೆ. ಕೈಪಡೆಯಲ್ಲಿ ನಿಲ್ಲದ ಸಿಎಂ ಕುರ್ಚಿ ಜಟಾಪಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ನೀಡಿದ್ರು. ಈ ಯಾತ್ರೆಯ ಬೆನ್ನಲ್ಲೇ ಸಿಎಂ ಟೀಮ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿದೆ ಅಹಿಂದ ದಂಗಲ್. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ರಾಜ್ಯ ಸಚಿವರು. ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಅವರ ಜೊತೆಗೆ ಸತೀಶ್ ಜಾರಕಿಹೊಳಿ ಹಾಗೆ ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಹಾಗೂ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತನಾಡಿರೋದು ಗೊತ್ತಾಗ್ತಿದೆ. ರಾಜ್ಯದ ಬೆಳವಣಿಗೆಯ ಬಗ್ಗೆ ನಾಯಕರು ಮಾತುಕತೆ ಆಡಿರೋದು. ಖರ್ಗೆ ಬಳಿ ಸಚಿವರು ಏನ್ ಪ್ರಸ್ತಾಪ ಮಾಡಿದ್ರ? ಹಾಗಾದ್ರೆ ಮತ್ತೆ ನಾಯಕತ್ವ ಬದಲಾವಣೆ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಸಿದ್ದು ನಾಯಕತ್ವ ಪಕ್ಷಕ್ಕೆ ಅತಿ ಮುಖ್ಯ. ಬೈ ಎಲೆಕ್ಷನ್ ರಿಸಲ್ಟ್ ಪಕ್ಷದ ಪರವಾಗಿ ಬರುತ್ತೆ. ಸಿದ್ದು ನಾಯಕತ್ವಕ್ಕೆ ಮತ್ತಷ್ಟು ಶಕ್ತಿ ಕೊಡುತ್ತೆ. ಹಾಗೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಕಂಪ್ಲೀಟ್ ಆಗಿದೆ. ಹಾಗಾಗಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿ ಕೆಲ ಶಾಸಕರು ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರೆ. ಸಂಬಂಧಪಟ್ಟ ಹಾಗೆ ಸಹಿಯ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಇದೀಗ ಸಂಪುಟ ಪುನರ್ರಚನೆಯ ಸೂಕ್ತ ಸಂದರ್ಭ ಗಮನ ವಹಿಸಿ ಹೈಕಮಾಂಡ್ ಇದಕ್ಕೆ ಇನ್ವಾಲ್ವ್ಮೆಂಟ್ ತಗೊಳ್ಬೇಕು ಅನ್ನುವಂಥ ಚರ್ಚೆ ಆಗಿರೋದು. ಇನ್ನು ಮೇ 20ನೇ ತಾರೀಕಿಗೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದು 3 ವರ್ಷ ಆಗತ್ತೆ. ಸಿದ್ದರಾಮಯ್ಯ ನಾಯಕತ್ವ ರಾಜ್ಯದಲ್ಲಿ ಅನಿವಾರ್ಯ. ಯಾಕಂದ್ರೆ ಬರುವಂತ ಎಲೆಕ್ಷನ್ ಇದೆ. ಹಾಗಾಗಿ ಅಹಿಂದ ನಾಯಕ ಸಿದ್ದರಾಮಯ್ಯ ಅವರನ್ನ ಉಳಿಸ್ಕೊಳ್ಬೇಕು ಅನ್ನುವ ಚರ್ಚೆಯಾಗಿದೆ. ಹಾಗೆ ರಾಜ್ಯದಲ್ಲಿ ಒಳ ಮೀಸಲಾತಿ ಕಗ್ಗಂಟು ಬಹಳ ದೊಡ್ಡ ಮಟ್ಟಿಗಿನ ತಲೆನೋವು. ಇದನ್ನ ಸರಿ ಮಾಡಿ ಸಿದ್ದು ಎಲ್ಲಾ ಸಮುದಾಯದ ನಾಯಕರುಗಳ ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ. ಮುಂದೆ ಬರುವಂತ ಸ್ಥಳೀಯ ಚುನಾವಣೆಯ ದೃಷ್ಟಿಯಿಂದ ಹೈಕಮಾಂಡ್ ನಾಯಕರು ಒಪ್ಪಿದ್ರೆ ನಿಜಕ್ಕೂ ಕೂಡ ಪಕ್ಷ ಕೊಳ್ಳಿಯದಾಗತ್ತೆ ಅನ್ನೋದಾಗಿ ಕೂಡ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ನಾಯಕತ್ವ ಬದಲಾವಣೆಯ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೂ ಕೂಡ ಕೆಲ ನಾಯಕರ ಕಣ್ಣಿದೆ. ಇದರ ಜೊತೆಗೆ ಸಂಪುಟ ಪುನರ್ರಚನೆ ಆಗಬೇಕು. ಒಟ್ಟಿನಲ್ಲಿ ಗೊಂದಲದ ಗೂಡಾಗಿ ಕೈಪಾಳಿಯ ಬಹಳಷ್ಟು ಗಂಭೀರ ಸ್ವರೂಪವನ್ನ ಪಡಿತಾ ಇದೆ. ನಾ ಮುಂದು ತಾ ಮುಂದು ಅಂತ ಹೈಕಮಾಂಡ್ ಅನ್ನ ಪಕ್ಕದ ಮನೆಯ ರೀತಿಯಲ್ಲಿ ಹೋಗಿ ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆಲ್ರೆಡಿ ನೋಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶಕ್ಕೂ ಚಿಂತನೆ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬಣದ ನಾಯಕರಿಂದ ಪ್ಲಾನ್ ಮಾಡಲಾಗ್ತಿದೆ. ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಮಾವೇಶವನ್ನ ನಡೆಸೋದಕ್ಕೆ ತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಸಮಾವೇಶಕ್ಕೆ ಹೈಕಮಾಂಡ್ ಅವಕಾಶ ನೀಡಬೇಕು. ಮಲ್ಲಿಕಾರ್ಜುನ ಖರ್ಗೆಗೆ ಮನವಿ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಪಕ್ಷಕ್ಕೆ ಸಿದ್ದರಾಮಯ್ಯ ಅವರೇ ಅನಿವಾರ್ಯ ಅನ್ನೋದಾಗಿ ಮನವರಿಕೆ ಮಾಡಿದ್ದಾರೆ. ಶೀಘ್ರವೇ ಗೊಂದಲವನ್ನ ಪರಿಹರಿಸುವಂತೆ ಸಚಿವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಹಾಗೆ ಇಬ್ಬರು ಅಹಿಂದ ನಾಯಕರೇ ಮೀಟ್ ಆಗಿರೋದು ಮತ್ತೊಂದು ಚರ್ಚೆ ಕಾರಣವಾಗ್ತಾ ಇರೋದು. ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೇಳಿ ಬರ್ತಾ ಇತ್ತು. ಜೊತೆಗೆ ಮಹದೇವಪ್ಪ ಅವರು ಕೂಡ ಈಗಾಗಲೇ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಹಾಗಾಗಿ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಲಿ, ತಪ್ಪೇನಿದೆ. ಅಹಿಂದ ನಾಯಕರು ಮುಂಬರುವಂತ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಳ್ಬೇಕು. ಜೊತೆಗೆ ಈಗಾಗಲೇ ಕೆಲ ಶಾಸಕರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳು ಎಲ್ಲವನ್ನ ಬಗೆಹರಿಸಬೇಕು. ಇದಕ್ಕೆ ಹೈಕಮಾಂಡೇ ಸರ್ಜರಿ ಮಾಡೋದಕ್ಕೂ ಮುಂದಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹೈಕಮಾಂಡ್ ಮಾತ್ರ ಇಡೀ ರಾಷ್ಟ್ರವ್ಯಾಪಿ ಆಗ್ತಾ ಇರುವಂತ ಎಲ್ಲಾ ಎಲೆಕ್ಷನ್ಗಳನ್ನ ಗಮನದಲ್ಲಿ ಇಟ್ಕೊಂಡು, ಯಾಕಂದ್ರೆ ಈ ಹಿಂದೆಯೇ ಬಿಹಾರ್ ಎಲೆಕ್ಷನ್ ಇಂದ ಹಿಡಿದು ಈಗ ನಡೆದಿರುವಂತ ಬೈ ಎಲೆಕ್ಷನ್ ವರೆಗೂ ಎಲೆಕ್ಷನ್ ಆಗ್ಲಿ ಅಂತ ಮುಂದೂಡಿದ್ರೆ ಹೊರತಾಗಿ ರಾಜ್ಯಕ್ಕೆ ಬರಲಿಲ್ಲ. ಹೇಳಬೇಕು ಅಂತ ಹೇಳಿದ್ರೆ ರಾಜ್ಯಕ್ಕೆ ಅಥವಾ ಕೈ ಪಾಳ್ಯಕ್ಕೆ 1000 ದಿನಗಳು ಕಂಪ್ಲೀಟ್ ಆದಾಗಲೂ ಕೂಡ ಬರಲಿಲ್ಲ. ಅವತ್ತಾದ್ರೂ ನಾಯಕತ್ವ ಬದಲಾವಣೆ ಆಗಬಹುದು ಅಂತ. ಅಥವಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜನ್ಮದಿನ ಇದೆಯಲ್ಲ, ಅವತ್ತಾದ್ರೂ ಗುಡ್ ನ್ಯೂಸ್ ನೀಡ್ತಾರಾ? ಈ ಲೆಕ್ಕಾಚಾರದಲ್ಲಿ ಕೂಡ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ದೂರವಾಣಿ ಸಂಪರ್ಕದ ಮೂಲಕ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಒಂದು ಕಡೆ ಖರ್ಗೆ ಸುರ್ಜೇವಾಲಾ ಅವರ ಜೊತೆ ಸತೀಶ್ ಮಹದೇವಪ್ಪ ಅವರು ಚರ್ಚೆ ಮಾಡಿರೋದು ಸದ್ಯದ ಮಟ್ಟಿಗೆ ಗೊಂದಲದಲ್ಲಿದ್ದಂತಹ ವಿಚಾರ ಇನ್ನೊಂದು ಹಂತಕ್ಕೆ ತಲುಪಿದಂತೆ ಕಾಣಿಸ್ತಾ ಇದೆ. ಯಾವ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ? ಗಂಭೀರವಾದ ವಿಚಾರಗಳಿಗೆ ಸರ್ಜರಿ ಆಗಬಹುದಾ ಈ ಚರ್ಚೆಯ ಮೂಲಕ ಅಭಿಷೇಕ್? ಖಂಡಿತ ರಾಜ್ಯ ಕಾಂಗ್ರೆಸ್ ಪಡೆಯಲ್ಲಿ ಇದೀಗ ಅಧಿಕಾರ ಹಂಚಿಕೆ ಸೂತ್ರ ಬಹಳ ಪ್ರಬಲವಾಗಿ ಕೇಳಿ ಬರ್ತಿರುವಂತದ್ದು. ಕಳೆದ ದಿನ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಮಹದೇವಪ್ಪ ಅವರು ಭೇಟಿ ಮಾಡಿ ಪ್ರಮುಖವಾಗಿ ಏನು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ. ಇಂದು ಕೂಡ ದೆಹಲಿನಲ್ಲೇ ಬಿಟ್ಟಿರ್ತಕ್ಕಂಥ ಉಭಯ ಸಚಿವರು ಕೂಡ ಅದರಲ್ಲೂ ಕೂಡ ಪ್ರಮುಖವಾಗಿ ಹುಬ್ಬಳ್ಳಿಯಲ್ಲಿ ಏನು ಅಹಿಂದ ಸಮಾವೇಶ ನಡೆಸಬೇಕೆಂಬ ಒಂದು ವಿಚಾರವಾಗಿ
ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅದಕ್ಕೆ ಅನುಮತಿ ತೆಗೆದುಕೊಳ್ಳುವಂತ ಒಂದು ಪ್ರಯತ್ನದಲ್ಲಿ ಉಭಯ ಸಚಿವರು ಇದ್ದಾರೆ. ಇಲ್ಲಿ ಅಹಿಂದ ಸಮಾವೇಶ ಮಾಡಿದ್ರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಒಂದು ಬಲವನ್ನ ಇನ್ನಷ್ಟು ಬಲಪಡಿಸುವಂತ ನಿಟ್ಟಿನಲ್ಲಿ ಉಭಯ ಸಚಿವರು ಕೂಡ ತಮ್ಮದೇ ಆದಂತ ಒಂದು ಕಸರತ್ತನ್ನ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ ನಾಯಕರು ಯಾವುದೇ ರೀತಿ ಒಂದು ಸ್ಪಂದನೆ ಸಿಗದೇ ಇರುವಂತದ್ದು. ಕೇವಲ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಇಲ್ಲಿ ಅನುಮತಿಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಇಂದು ಬಿಡು ಬಿಟ್ಟಿರ್ತಕ್ಕಂಥ ಉಭಯ ಸಚಿವರು ಕೂಡ ಮತ್ತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಒಂದು ಕಸರತ್ತು ಆರಂಭಿಸ್ತಾರೆ. ಒಂದು ವೇಳೆ ಅಹಿಂದ ಸಮಾವೇಶಕ್ಕೆ ಏನಾದ್ರು ಅವಕಾಶ ಕೊಟ್ರೆ ಮತ್ತೆ ಏನು ಸಿದ್ದರಾಮಯ್ಯ ಮತ್ತು ಅವರೊಂದು ಆಪ್ತ ಬಣಕ್ಕೆ ಮತ್ತೊಂದು ಜಯ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ 2-3 ದಿನ ಹಿಂದಷ್ಟೇ ಏನು DCM DK ಶಿವಕುಮಾರ್ ಮತ್ತು DK ಸುರೇಶ್ ಕೂಡ ದೆಹಲಿಗೆ ಹೋಗಿ ಬಂದಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರವನ್ನ ಚರ್ಚೆ ಮಾಡಿದ್ರು. ಆದ್ರೆ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾವುದೇ ರೀತಿಯ ಒಂದು ಹೈಕಮಾಂಡ್ ನಾಯಕರು ಸ್ಪಂದನೆ ಸಿಗದ ಹಿನ್ನೆಲೆ ಇಬ್ಬರು ಕೂಡ ವಾಪಸ್ ಆಗಿದ್ರು. ಅದರ ಬೆನ್ನಲ್ಲೇ ಈಗ ದಲಿತ ಸಚಿವರು ಹೋಗಿರುವಂತೂ ರಾಜಕಾರಣದಲ್ಲಿ ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗ್ತಿದೆ. ಒಂದು ವೇಳೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಟ್ರೆ ಇನ್ನಿತರ ವಿಚಾರಕ್ಕೂ ಕೂಡ ಪ್ರಸ್ತಾಪ ಒಂದು ಸಾಧ್ಯತೆ ಇದೆ ದಯಣ್ಣ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಬ್ಬರು ಅಹಿಂದ ನಾಯಕರು ಭೇಟಿ ಮಾಡಿರೋದು ಹೈಕಮಾಂಡ್ನ ಏನು ನೆರವಿಗೆ ಬರಬೇಕು, ಸರ್ಜರಿ ಆಗಬೇಕು ಅಥವಾ ಕೆಲವೊಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವ ಕೆಲಸ ಆಗಬೇಕು, ಮದ್ದರಿಯುವ ಕೆಲಸ ಆಗಬೇಕು ಅನ್ನೋದಾಗಿ ಚರ್ಚೆ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತಾರೆ ಹೈಕಮಾಂಡ್, ಅಥವಾ ಪದೇ ಪದೇ ನಾಯಕರುಗಳು ದೆಹಲಿ ಅಂಗಳಕ್ಕೆ ಹೋಗೋದು ಮತ್ತು ವಾಪಸ್ ಬರೋದು ಬರಿಗೈನಲ್ಲಿ, ಇದಕ್ಕೆಲ್ಲ ಫುಲ್ ಸ್ಟಾಪ್ ಯಾವಾಗ ಕಾದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.